ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಅದೇ ಸರ್, ಇವತ್ತಿನ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ರಿಕ್ಕಿ ರೈದು ಮುತ್ತಾಪರ ಮಗಂದು ಮುತ್ತಪ್ಪ ಮಗಂದು ಇದು ಎಕ್ಸ್ಪೆಕ್ಟೆಡ್ ಇತ್ತು, ಹಾಗೇನಿಲ್ಲ. ಹಾ. ಯಾಕಂದ್ರೆ ರಾಕೇಶ್ ಮಲ್ಲಿ ಅಂತ ಹೇಳಿದ್ರೆ ಬಂಟ್ವಾಳಲ್ಲಿ ಇದ್ದಾನೆ. ಓಕೆ. ಅವನು ಒಂದು ಕೇಸು ನಡೆದಿತ್ತು, ಅವನು ಯಾವನ ಹತ್ರ A47 ಅವೆಲ್ಲ ಇದೆ ವೆಹಿಕಲ್ಸ್, ಇದು ಆರ್ಮ್ಸ್. ಇದರಲ್ಲಿ ದ್ವೇಷ ಇದೆ, ಯಾಕಂದ್ರೆ ಬಹಳ ಆಸ್ತಿ ಮಾಡಿದ್ದಾನೆ ಎಲ್ಲಾ ಕಡೆ. ಅವನು ಮಲೇಷ್ಯಾದ ಮತ್ತೆ ಸಿಂಗಾಪುರ್ ಕಡೆ ಬಹಳ ಆಸ್ತಿ ಮಾಡಿದ್ದಾನೆ. ಯಾರು ನಮ್ಮ ಇವನಿದ್ನಲ್ಲ ಮುತ್ತಪ್ಪರಾಯ್, ಅವನು ಬಂದಿದೆ ಇದರಲ್ಲಿ. ಯಾವ್ದ್ರಲ್ಲಿ ಪಾಂಡುಪುರದ ಹತ್ರ ಒಂದು ದೊಡ್ಡ ಇದೆ, ಬಹಳ ಸುಮಾರು ಒಂದು 100 ಎಕರೆ ಜಮೀನು ಸಹ ಇದೆ. ಇದೆಲ್ಲ ಹೊಡ್ಕೊಳ್ಳೋದಕ್ಕೆ ಏನೋ ಒಂದು ಪಿತೂರಿ ನಡೆದಿದ್ದೆ, ಇವನ್ಗೆ ಫೈರ್ ಮಾಡಿದ್ದಾರೆ. ಯಾರಿಗೆ? ಇವನಿಗೆ, ರಿಕ್ಕಿ ರೈಗೆ. ಹೌದು, ರೈಗೆ. ಇದರಲ್ಲಿ ಏನು ದ್ವೇಷ ಅಷ್ಟೇ ಇದೆ, ಮತ್ತಿನ್ನೇನಿಲ್ಲ. ಯಾಕಂದ್ರೆ ಹೇಳಿದ್ರೆ ಆ ಎರಡನೇ ಹೆಂಡತಿ ಇದಳಲ್ಲ ಮುತ್ತಪ್ಪರಾಯ್, ಅನುಮಾನ. ಹೌದು ಸರ್, ಅನುರಾಧನ ಯಾರೋ ಗೊತ್ತಿಲ್ಲ. ಅವರೆಲ್ಲ ಈಗ ಇದ್ರ ಮೇಲೆ, ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೆ ಈಗ ಹೊಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಮುತ್ತಪ್ಪರಾಯ್ ಇದು ಬಿಡ್ದಿ ಹತ್ರ ಇದೆ ಮನೆ. ನಾವೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ ನಾವು. ಸರ್ ಅದೇ ಸರ್, ಈಗ ಪ್ರಕರಣದಲ್ಲಿ ಏನಂತಂದ್ರೆ, ಇವಾಗ ಇದು ಫ್ಯಾಮಿಲಿ ಆಸ್ತಿ ವಿಚಾರವಾಗಿ ಇದೆಯಾ, ಅಥವಾ ಇದು ಮುತ್ತಪ್ಪರೆಯಿಂದ ಹಳೆ ದ್ವೇಷದ್ದು ಮಗನ ಮೇಲೆ ಏನೋ ತೀರಿಸ್ಕೊಳ್ತಿದಾರ ಅಂತ? ಹೌದು ಸರ್, ಇದೆ ಸರ್. ಯಾಕಂದ್ರೆ ಆಸ್ತಿ ಜಾಸ್ತಿ ಇದೆ ಈಗ. ಯಾಕಂದ್ರೆ ಅನುರಾಗ ಮತ್ತೆ ಸೆಕೆಂಡ್ ವೈಫ್ ಇದ್ದಾಳೆ, ಹೌದಾ? ಮತ್ತೆ ಇವನು ಅವನ್ ಮಗ ಇದಾನಲ್ಲ, ಅವನು 2 ಮದುವೆ ಆಗಿದ್ದಾನೆ. ಒಂದ್ ಹೆಂಡತಿ ಇದರಲ್ಲಿ ರಷ್ಯಾದಲ್ಲ ಎಲ್ಲ ಇದ್ದಾಳೆ. ಅವ್ರಿಗೆಲ್ಲ ಆಸ್ತಿ ಮೇಲೆ ಬಹಳ ಕಣ್ ಬಿದ್ದಿದೆ ಈಗ. ಇವನು ಯಾರು ರಿಕ್ಕಿ ರಾಯ್ ಇದನ್ನಲ್ಲ, ರಿಕ್ಕಿ ರಾಯ್, ಅವನು ಇಷ್ಟು ಇದ್ ಮಾಡ್ಕೊಳ್ಳೋ ಇದಿಲ್ಲ. ಅವನಿಗೆ ಬಹಳ ಆಸ್ತಿ ಬೇಕಾಗಿದೆ ಈಗ. ಅವನು ಬೆಂಗಳೂರಲ್ಲಿ ಈಗ ಡಾನ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪಡ್ತಾ ಇದ್ದಾನೆ. ಡಾನ್ ಆಗೋದು ಪ್ರಯತ್ನ ಪಡೋದು ಇಷ್ಟರಲ್ಲೇ ಒಂದು ಫೈರಿಂಗ್ ಸಹ ಆಗಿದೆ. ಯಾಕಂದ್ರೆ ಇದ್ರ ಹಿಂದೆಗಡೆ ರಾಕೇಶ್ ಮಲ್ಲಿ ಸಹ ಇದ್ದಾನೆ. ಸರ್ ರಾಕೇಶ್ ಮಲ್ಲಿ ಹಿನ್ನೆಲೆ ಏನ್ ಸರ್? ಆತ್ನು ಭೂಗತ ಜಗತ್ತಿನಲ್ಲಿ ನಂಟಿದ್ಯಾ ಸರ್? ರಾಕೇಶ್ ಮಲ್ಲಿ ಅವನು ಡಾನ್ ಇದ್ದಾನೆ, ಅವನು ಬಹಳ ಅಂಡರ್ ವರ್ಲ್ಡ್ ಇದ್ದಾನೆ. ಅವನು ದಾವೂದ್ ಕಡೆ ಅವನು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಂಟ್ವಾಳದಿಂದ ಸುಮಾರು 1 ಕಿಲೋಮೀಟರ್ ಹೋಗಿ ಬಲಗಡೆ ತಗೊಂಡಿದ್ದೆ. ಮನೆಗೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ದೊಡ್ಡ ಗೇಟ್ ಇದೆ ಎತ್ತರದಲ್ಲಿ, ಸುಮಾರು 10-12 ಅಡಿ. ನಾವು ಸ್ಟೆಪ್ಸ್ ಎಲ್ಲ ಹತ್ತಿದೆ, ನಾವು ಕೆಳಗಡೆ ಇಳಿಬೇಕಾಗುತ್ತೆ. ಏಣಿ ಹಾಕ್ತಾನ ಅವನು, ಇದು ಏಣಿ ಹತ್ತಿ ನೀವು ಬನ್ನಿ ಒಳಗಡೆ ಅಂತ ಹೇಳ್ತಾನೆ. ನಾವು ಆ ಏಣಿ ಹತ್ತಿ ನಾವು ಕೆಳಗಡೆ ಇಳಿದು ಹೋಯ್ತು ಅಂತ ಹೇಳಿದ್ರೆ ಅವನ ಹೆಂಡತಿ ಬಹಳ ಘಾಟಿ ಇದ್ದಾಳೆ. ಯಾರು? ರಾಕೇಶ್ ಮಲ್ಲಿ. ಹೌದು, ಅವನಿಗೆ ಒಂದ್ಸರಿ ಇದಕ್ಕೆ ಕರ್ಕೊಂಡ್ ಬಂದಿದ್ವಿ ನಾವು. ಎಲ್ಲಿಂದ ಬಂಟ್ವಾಳದಿಂದ ಇದಕ್ಕೆ ಇಂದಿರಾನಗರ್ ಕರ್ಕೊಂಡ್ ಬಂದಿದ್ವಿ ನಾವು. ಬಿಡ್ಲಿಲ್ಲ. ಆಗ ಬಹಳ ಇನ್ಫ್ಲೂಯೆನ್ಸ್ ಬಂತು. ಆಗ ಆ ಇನ್ಫ್ಲೂಯೆನ್ಸ್ ಗೆ ನಾವು ಇದ್ ಮಾಡಿಲ್ಲ. ಕಡೆಗೆ ಅವನದು ಎವಿಡೆನ್ಸ್ ಸಿಕ್ಲಿಲ್ಲ ನಮ್ಗೆ. ಎವಿಡೆನ್ಸ್ ಸಿಕ್ಲಿಲ್ಲ. ಆದ್ರೆ 169 ಅಲ್ಲಿ ಎವಿಡೆನ್ಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಕಳ್ಸಿದೀವಿ ನಾವು. ಅವನು ಬಹಳ ನಟೋರಿಯಸ್ ಇದ್ದಾನೆ. ಯಾಕಂದ್ರೆ ಹೇಳಿದ್ರೆ ಸುಮಾರು 4-5 ವರ್ಷಗಳಲ್ಲಿ ಒಂದು ಶೂಟ್ಔಟ್ ನಡೀತು ಇದರಲ್ಲಿ, ಎಲ್ಲಿ ಬಂಟ್ವಾಳದಲ್ಲಿ. ಅದರಲ್ಲಿ ರಾಕೇಶ್ ಮಲ್ಲಿ ಇದ್ದಾನೆ. AK-47. ಅವನಿಗೂ ಸಹ ಈ ಮುತ್ತಪ್ಪರಾಯ್ ಜೊತೆನಲ್ಲಿ ಬಹಳ ಚೆನ್ನಾಗಿತ್ತು ಸ್ನೇಹ. ಆದ್ರೆ ಈಗ ಯಾವಾಗ ಈ ಹೆಂಡತಿ ಅನುರಾಗ ಮತ್ತೆ ಇವರೆಲ್ಲ ಒಗ್ಗಟ್ಟಾಗಿದೆ, ರಾಕೇಶ್ ಮಲ್ಲಿಗೆ ಉಪಯೋಗಿಸ್ಕೊಂಡಿದ್ದಾರೆ ಈಗ. ಅಲ್ಲ ಸರ್, ಇನ್ನೊಂದು ಇವರಿಗೆಲ್ಲ ಈ ತರ ಅತ್ಯಾಧುನಿಕ ವೆಪನ್ಸ್ ಎಲ್ಲ ಸರ್ ಹೆಂಗೆ ಸಿಗುತ್ತೆ ಸರ್? ಇದು ಯಾವ್ದು ವೆಪನ್ಸ್ ಗಳಲ್ಲ, AK-47? ಹೌದು, ಅದೆಲ್ಲ ಸಿಗುತ್ತೆ. ಅದೆಲ್ಲ ಈಸಿ ಟು ಗೆಟ್ ಆಲ್ ದೀಸ್ ವೆಪನ್ಸ್. ಯಾಕಂತ ಹೇಳಿದ್ರೆ ಅಲ್ಲಿ ಭಟ್ಕಲ್ ಹತ್ರ ಒಂದು ಇದಿದೆ, ಒಂದು ಏನೋ ಸಮುದ್ರದ ಹತ್ರ ಒಂದು ಇದಿದೆ, ಒಂದು ಫರ್ಗಾಟನ್. ಆಯ್ತು, ಅಲ್ಲಿ ಹೋದ್ರಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಅಲ್ಲಿ ಭಟ್ಕಲ್ ಹತ್ರ ಎಲ್ಲ ನಡೀತದೆ, ಎಲ್ಲ ಆ ವ್ಯವಹಾರಗಳು ಅಲ್ಲಿ ಸಿಗುತ್ತೆ. ಮಂಗಳೂರು ಮತ್ತೆ ಈಗ ಇದು ಕೇರಳದಿಂದ ಬಂದ್ಬಿಡುತ್ತೆ ಅವ್ರಿಗೆ. ನಾಟ್ ಎ ಗ್ರೇಟ್ ಥಿಂಗ್. AK-47 ಮಧ್ಯದ ಡೀಲ್ ಆಗಿರುತ್ತಲ್ಲ, ದುಡ್ಡೆಲ್ಲ ಕೊಟ್ಟಿರ್ತಾರೆ. AK-47 ಮತ್ತೆ ಅದಕ್ಕೆ ತಕ್ಕಂತೆ ಗುಂಡುಗಳು 100-200 ಬಂದ್ಬಿಡ್ತಾವೆ. ಅವನು ಮನೆಗೆ ಹೋಗ್ಬೇಕು ಅಂದ್ರೆ ಯಾರಿಗೆ? ರಾಕೇಶ್ ಮಲ್ಲಿಗೆ ಬಹಳ ಕಷ್ಟ ಇದೆ. ಇವನ್ ಮನೆಗಾದ್ರೆ ಬೇಕಾದ್ರೆ ಜಂಪ್ ಹೊಡೆದು ಹೋಗ್ಬೋದು. ಅವನ್ ಮನೆಗೆ ಹೋಗ್ಬೇಕು ಅಂದ್ರೆ ಸುಮಾರು 10-12 ಅಡಿ ನಾವು ಇದು ಏಣಿ ಹಾಕೊಂಡಿದ್ದೆ, ಹತ್ತಿ ಮೇಲ್ಗಡೆ ಇಳಿಬೇಕು. ಇದಕ್ಕೆ ಲೋಕಲ್ ಪೊಲೀಸ್ ಬಹಳ ಇದಿದ್ದಾರೆ, ಸಪೋರ್ಟಿಂಗ್ ಇದ್ದಾರೆ ಅವನಿಗೆ. ಯಾಕಂತ ಹೇಳಿದ್ರೆ ಅವನು ಒಬ್ಬನೇ ಅಲ್ಲಿ ಡಾನ್ ಇರೋದಲ್ಲಿ, ಎಲ್ಲಿ ಬಂಟ್ವಾಳಲ್ಲಿ. ಬಹಳ ಕಷ್ಟ ಅವನ್ಗೆ ಅವನ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಆಯ್ತು, ಇದರಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಆಸ್ತಿ ವಿಚಾರವಾಗಿ ಹೋದ್ರೆ ರಿಕ್ಕಿ ರಾಯ್ ಮತ್ತೆ ಬೇರೆಯವರು ಇದಾರಲ್ಲ, ಅವರು ಸಂಬಂಧಿಕರು ಅನುರಾಗ ಅವರೆಲ್ಲ ಈಗ ಸಪರೇಟ್ ಆಗ್ತಾ ಇದ್ದಾರೆ ಈಗ. ಆಗಿದೆ ಆಸ್ತಿ ಏನೋ. ಯಾಕಂದ್ರೆ ಅವನ ಸಾಕಷ್ಟು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ.
ಅವನು ಮುತ್ತಪ್ರಾಯ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ಸುಮಾರು 4-5 ವೆಹಿಕಲ್ಸ್ ಗಳು ಬರ್ತಾ ಇದ್ವು, ಎಲ್ಲ ಒಂದೇ ಕಲರು. ಈಗ ಎಲ್ಲ ಇದಾವೆ. ರಿಕ್ಕಿ ಅವನು ಸಹ ಇದು ಮಾಡ್ತಾ ಇದ್ದಾನೆ. ಬಟ್ ನೋಡ್ಬೇಕು ಏನೇನಾಗುತ್ತೋ ಮುಂದಕ್ಕೆ ಇದೆಲ್ಲ ಇನ್ನ ಜೋರಾಗಿ ನಡೀತಿದೆ. ಅಂಡ್ ರಿಕ್ಕಿ ರಾಯ್ ಅವನು ಹಿ ವಾಂಟ್ಸ್ ಟು ಬಿಕಮ್ ಎ ಡಾನ್ ಆಫ್ ದಿಸ್ ಥಿಂಗ್. ಅದಕ್ಕೆ ಬೆಂಗಳೂರಿಗೆ ಆತರ ಎಲ್ಲ ಪ್ಲಾನ್ ಇದೆ ಸರ್. ಇನ್ನೊಂದ್ ಏನಂತಂದ್ರೆ ಈಗ ವಿಲ್ ಬರ್ದಿದ್ರು ಕೂಡ ಏನಕ್ಕೆ ಈ ಆಸ್ತಿ ವಿಚಾರವಾಗಿ ಇದಾಗಿದೆ ಅಂತ? ಆಸ್ತಿ ವಿಚಾರವಾಗಿ ಯಾಕಂದ್ರೆ ಈ ಅನುರಾಗ್ ಇವನಿದಾನಲ್ಲ, ಯಾರು ರಿಕ್ಕಿ ರಾಯ್, ಅವಳು ಮುತ್ತಪ್ಪರಾಯ್ 2ನೇ ಹೆಂಡತಿ ಅನುರಾಗ್, ಅವ್ರು ಒಂದೇ ಮನೆಯಲ್ಲಿ ಇರೋದು ಎಲ್ಲ. ಸಮ್ ದೇ ವಾಂಟೆಡ್ ಟು ಮೇಕ್ ದಿಸ್ ಥಿಂಗ್ ಅಂಡ್ ಅವ್ರ ಕಾನ್ಸ್ಪಿರಸಿ ಮಾಡಿದ್ದೆ ಇವ್ರ ಮೇಲೆ ಗುಂಡು ಹಾಕಿದ್ದಾರೆ. ಓಕೆ ಈಗೇನಾದ್ರು ರಿಕ್ಕಿ ರೈ ಕಡೆಯಿಂದ ಏನಾದ್ರು ಮತ್ತೆ ಪ್ರತೀಕಾರ ಆಗೋ ಚಾನ್ಸ್ ಇದೆಯಾ? ಹೌದು. ಈಗ ಯಾಕಂದ್ರೆ ಇದು ಒಂದಲ್ಲ 2 4-5 ಇನ್ನ ನಡೀತದೆ ಇನ್ನ ಆಸ್ತಿಗಾಗಿ. ಇದು ನೋಡಬೇಕು ವೇರ್ ಇಟ್ ಎಂಡ್ಸ್ ಅಂತ ಹೇಳಿದ್ದೆ. ಯಾಕಂದ್ರೆ ಒನ್ ಶುಡ್ ಬಿ ಲೋಕಲ್ ಪೊಲೀಸ್ ಬಿಡದಿ ಶುಡ್ ಬಿ ವೆರಿ ಕೇರ್ಫುಲ್. ಹೌದಾ, ಅಲ್ಲಿ ಬಂದಿದೆ ವೆಹಿಕಲ್ಸ್ ಅದು ಇದು. ಯಾಕಂದ್ರೆ ಅವನು ಡಾನ್ ಆಗಬೇಕು ಅಂತ ಹೇಳಿದ್ರೆ ಇದ್ ಮಾಡ್ತಾ ಇದ್ದಾನೆ. ಮಾಡ್ಬೋದು ಎಲ್ಲ ವೆಹಿಕಲ್ ಇದೆಲ್ಲ ಆರಾಮ್ಸ್ ಗಿರಮ್ಸ್ ಎಲ್ಲ ಅವನು ಸೆಕ್ಯೂರ್ ಮಾಡ್ತಾ ಇದ್ದಾನೆ. ದುಡ್ಡಿದೆ. ಅವ್ನು ರಷ್ಯಾಗ ಹೋಗಿ ಅವನು 2ನೇ ಹೆಂಡತಿ ಹತ್ರ ಮರ ಮಾಡ್ಕೊಂಡ್ ಬಂದ್ರೆ ಸಿ ವೇರ್ ಹಿ ಸ್ಟ್ಯಾಂಡ್ಸ್. ಹೌದಲ್ಲ, ಸುಮ್ನೆ ಅವನು ನಾವು ಎಸ್ಟಿಮೇಟ್ ಮಾಡೋದಕ್ ಆಗಲ್ಲ. ಈಗ ರಿಕ್ಕಿ ರಾಯ್ ಅವನ ಹಾಸ್ಪಿಟಲ್ ಇದಾನೆ, ಈಗ ಆಪರೇಷನ್ ನಡೀತಾ ಇದೆ. ಹಿ ವಾಂಟೆಡ್ ಟು ಬಿಕಮ್ ಎ ಡಾನ್. ಅವ್ರ ಅಪ್ಪನ ಹೇಗ್ ಮಾಡನೋ ಹಾಗೆ ಇವನು ಮಾಡ್ಬೇಕು ಅಂತ ಹೇಳಿದ್ರೆ ಈ ಮುತ್ತಪ್ಪರಾಯ್ ಮೇಲೆ ದಾವೂದ್ ಇಬ್ರಾಹಿಂ ಒಂದು ನೋಟಿಸ್ ಕಳ್ಸಿದ್ದ, ಯು ಕಮ್ ಅಟೆಂಡ್ ಮೀಟಿಂಗ್ ಅಂತ ಹೇಳಿದ್ರೆ ದುಬೈಯಲ್ಲಿ. ಆದ್ರೆ ಇವನು ಹೋಗ್ಲಿಲ್ಲ. ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಬಂದಿತ್ತು ಆಗ. ಆದ್ರೆ ಮುತ್ತಪ್ಪರಾಯ್ ಹೋಗ್ಲಿಲ್ಲ. ಆಯ್ತು ಬಿಡಿ, ಮುತ್ತಪ್ಪರಾಯ್ ಈಗ ಇಲ್ಲ. ಈಗ ಮತ್ತೆ ಇವನು ಇದ್ದಾನೆ, ಯಾಕಂದ್ರೆ ಅವ್ರ ಮಗ ಬಹಳ ಜೋರಾಗಿದ್ದಾನೆ ಈಗ. ಆಸ್ತಿ ಇದೆಯಲ್ಲ ಸಾಕಷ್ಟು, ಅದೇ ಆ ಆಸ್ತಿನ ಉಪಯೋಗಿಸ್ಕೊಂಡಿದ್ದೆ. ನೀವು ಇದ್ರ ಹತ್ರ ನೋಡ್ಬೇಕು, ಎಲ್ಲಿ ಪಾಂಡವಪುರದ ಹತ್ರ. ಅಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ. ಅದು ಬಹಳ ಕಷ್ಟ ಇದೆ. ಆಯ್ತು ಬಿಡಿ ಈಗ. ಹೌದು ಸರ್, ಅದು ಬಗ್ಗೆ ಬಹಳ ಇದಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.